ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸುನೀತಾ ವಿಲಿಯಮ್ಸ್ ಅವರ ಹೋಮ್ ಕಮ್ ಬ್ಯಾಕ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಡಿಸ್ಕಸ್ ಮಾಡೋಣ. ಸುನೀತಾ ವಿಲಿಯಮ್ಸ್ ಆ್ಯಂಡ್ ಕ್ರೂ ಅವರು ಜೂನ್ 2024 ನಮ್ಮ ಭೂಮಿಯನ್ನು ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಡೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಇದನ್ನು ಇವರು ಬೋಯಿಂಗ್ ಸ್ಟಾರ್ಲೈನರ್ ಎಂಬುವ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಸುನೀತಾ ವಿಲಿಯಮ್ಸ್ ಅವರು, ಬುಚ್ ವಿಲ್ಮೋರ್, ನಿಕ್ ಹಾಗೂ ಅಲೆಕ್ಸಾಂಡರ್ ಅನ್ನುವರು 4 ಜನ ಆಸ್ಟ್ರೋನಟ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಈ ಬೋಯಿಂಗ್ ಸ್ಟಾರ್ಲೈನರ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಮ್ಮ ಭೂಮಿಯಿಂದ ಸುಮಾರು 500 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಆ್ಯಂಡ್ ಇದಕ್ಕೆ ಹೋಗುವ ಸಮಯ ಸುಮಾರು 4 ರಿಂದ 5 ಗಂಟೆ ಸಾಲುತ್ತೆ. ಈಗ ಇವರು ಬೋಯಿಂಗ್ ಸ್ಟಾರ್ಲೈನರ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾರೆ. ಬಟ್ ಅಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕಿಂಗ್ ಮಾಡಿ ಸುಮಾರು 2 ವಾರ ಕಾಲ ಕಳಿಬೇಕಾಗುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಬೋಯಿಂಗ್ ಸ್ಟಾರ್ಲೈನರ್ ಏನು ಸ್ಪೇಸ್ ಕ್ರಾಫ್ಟ್ ಇಲ್ಲಿಂದ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಡಾಕಿಂಗ್ ಮಾಡಿರ್ತಾರೆ, ಆ ಒಂದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಬಹಳಷ್ಟು ಮಾಲ್ ಫಂಕ್ಷನ್ಸ್ಗಳು ಎದುರಾಗ್ತವೆ. ಅಂಡ್ ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್ ಅವರು ಇದನ್ನ ಸಾರ್ಟ್ ಔಟ್ ಮಾಡೋಕ್ಕೆ ಸುಮಾರಷ್ಟು ಪ್ರಯತ್ನ ಪಡ್ತಾರೆ. ಇವರು ವಾಪಸ್ ಬರಬೇಕಾಗಿದ್ದ ದಿನ 1 ತಿಂಗಳು 2 ತಿಂಗಳು ಹಿಂದೆ ಹೋಗ್ತಾನೆ ಇರುತ್ತೆ. ಕೊನೆಯದಾಗಿ 9 ತಿಂಗಳಾಗುತ್ತೆ ಇವರು ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡು. ಆವಾಗ ನಾಸಾ ಮತ್ತೆ US ಗವರ್ಮೆಂಟ್ ಅವರು ಡಿಸೈಡ್ ಮಾಡ್ತಾರೆ, ಇಲ್ಲಿಂದ ಒಂದು ಕ್ರೂನ ಕಳಿಸಿ ಆ ಕ್ರೂನ ಅಲ್ಲಿ ಸ್ವಾಪ್ ಮಾಡ್ತಾರೆ. ಅಂದರೆ ಇವತ್ತು ಮಾರ್ಚ್ 16 ಇಲ್ಲಿಂದ ಒಂದು ಟೀಮ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದೆ. ಆ ಟೀಮಲ್ಲಿ ಕೂಡ ಒಂದು 4 ಆಸ್ಟ್ರೋನಟ್ಸ್ಗಳು ಆ ಟೀಮಲ್ಲಿ ಇದ್ದಾರೆ. ಈಗ ಈ ಆಸ್ಟ್ರೋನಟ್ಸ್ ಹೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇನ್ನು ಮುಂದೆ ಬರುವಂತಹ 6 ತಿಂಗಳಿಗೆ ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಈಗೇನು ಸುನೀತಾ ವಿಲಿಯಮ್ಸ್ ಅಂಡ್ ಟೀಮ್ ಅವರು ಆಗಲೇ 9 ತಿಂಗಳ ಕಾಲ ಮೇಲೆ ಅಲ್ಲಿದ್ದಾರೆ. ಅವರು ಈ ಒಂದು ಏರ್ಕ್ರಾಫ್ಟ್ ಮೂಲಕ ವಾಪಸ್ ಬರ್ತಾರೆ. ಸೊ ಈ ಹೋಗಿ ಹಿಂತರ್ತಿರುವ ಸ್ಪೇಸ್ ಕ್ರಾಫ್ಟ್ ಹೆಸರು ಬಂದ್ಬಿಟ್ಟು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಅಂತ. ಸೊ ಬೋಯಿಂಗ್ ಸ್ಟಾರ್ಲೈನರ್ ಅಲ್ಲಿ ಸುನೀತಾ ವಿಲಿಯಮ್ ಅಂಡ್ ಟೀಮ್ ಹೋಗ್ತಾರೆ. ಈಗ ವಾಪಸ್ ಬರ್ತಿರೋದು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಅನ್ನುವ ಒಂದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ. ಈ ಸ್ಪೇಸ್ ಕ್ರಾಫ್ಟ್ ಬೋಯಿಂಗ್ಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಎಫಿಷಿಯೆಂಟ್ ಆಗಿದೆ. ಸೊ ಅದಕ್ಕೆ ಬೋಯಿಂಗ್ನ ಡಿಸ್ಕಾರ್ಡ್ ಮಾಡಿ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪಯಣಕ್ಕೆ ಸ್ಪೇಸ್ ಎಕ್ಸ್ ಅವರ ಡ್ರ್ಯಾಗನ್ ಎನ್ನುವ ಸ್ಪೇಸ್ ಕ್ರಾಫ್ಟ್ನ ನಾಸಾದವರು ಬಳಸ್ತಾ ಇದ್ದಾರೆ. ಈಗ ಸುನೀತಾ ವಿಲಿಯಮ್ಸ್ ಅವರು ಒಬ್ಬ ಅಯನ್ ಲೇಡಿ ಅಂತಾನೆ ಕರಿಬಹುದು. ಇವರು ಸ್ಪೇಸ್ ಅಲ್ಲಿ 322 ದಿನಗಳ ಕಾಲ ಕಳೆದು ಒಂದು ಹೊಸ ವರ್ಲ್ಡ್ ರೆಕಾರ್ಡ್ನೇ ಸೆಟ್ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಹಾಗೆ ಇವರು 7 ಬಾರಿ ಸ್ಪೇಸ್ ವಾಕ್ನ ಕಂಡಕ್ಟ್ ಮಾಡಿದ್ದಾರೆ. ಸ್ಪೇಸ್ ವಾಕ್ ಅಂದ್ರೆ ಏನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ಇರ್ತಾರೆ, ಅದರಿಂದ ಆಚೆ ಬಂದು ಸ್ಪೇಸ್ ಅಲ್ಲಿ ಒಂದಿಷ್ಟು ಚಲನವಲನಗಳನ್ನ ಮಾಡ್ತಾರೆ. ಏನಕ್ಕಂದ್ರೆ ಸ್ಪೇಸ್ ಕ್ರಾಫ್ಟ್ ಮೇಂಟೆನೆನ್ಸ್ ಇರುತ್ತೆ, ಇಲ್ಲ ಮತ್ತೊಂದು ರಿಸರ್ಚ್ ಓರಿಯೆಂಟೆಡ್ ವರ್ಕ್ ಇರುತ್ತೆ. ಸೊ ಹೀಗೆ 7 ಬಾರಿ ವಾಕಿಂಗ್ ಮಾಡುವಾಗ ಇವರು 50 ಗಂಟೆ ಟೋಟಲ್ ಆಗಿ ಆ ಒಂದು ಸ್ಪೇಸ್ ವಾಕಲ್ಲಿ ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ. ನನ್ನ ಪ್ರಕಾರ ಈ ಒಂದು ರೆಕಾರ್ಡ್ನ ಇನ್ನು ಯಾವ ಆಸ್ಟ್ರೋನಾಟ್ಸು ಮುರಿಯೋಕ್ಕಾಗಲ್ಲ. ಯಾಕಂದರೆ ಇವರು 2 ವಾರ ಇರಬೇಕಂತ ಹೋಗಿರ್ತಾರೆ, ಆ ಟೈಮ್ 9 ತಿಂಗಳು ಆಗುತ್ತೆ. ಇದೆಲ್ಲ ಮಿಸ್ಫಾರ್ಚೂನ್ ಅನ್ಬೋದು. ಬಟ್ ಇದೊಂದು ಸುನೀತಾ ವಿಲಿಯಮ್ಸ್ ಅವ್ರಿಗೆ ಅವರ ಒಂದು ಪೊಟೆನ್ಷಿಯಲ್ನ ಏನು ಅಂತ ಜನರಿಗೆ ತೋರ್ಸೋಕ್ಕೆ ಕೂಡ ಅವಕಾಶ ಮಾಡಿ ಕೊಟ್ಟಿದೆ. ಹಾಗೆ ಸುನೀತಾ ವಿಲಿಯಮ್ಸ್ ಅವರು ವರ್ಲ್ಡ್ ರೆಕಾರ್ಡ್ ಕೂಡ ಒಂದು ಮ್ಯಾರಥಾನ್ಗೆ ಹೆಲ್ಡ್ ಮಾಡ್ತಾರೆ ಸ್ಪೇಸ್ ಅಲ್ಲಿ. ಇದನ್ನ ಬಾಸ್ಟನ್ ಮ್ಯಾರಥಾನ್ ಅಂತ ಕರೀತಾರೆ. ಈ ಒಂದು ಮ್ಯಾರಥಾನ್ ಅಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಸುಮಾರು 4 ಗಂಟೆ ಸತತ ಒಂದು ಸ್ಪೇಸ್ ಅಲ್ಲಿ ಥ್ರೆಡ್ ಮಿಲ್ ಅಲ್ಲಿ ರನ್ನಿಂಗ್ ಮಾಡಿರ್ತಾರೆ. ಇದೊಂದು ಬಹಳ ದೊಡ್ಡ ವರ್ಲ್ಡ್ ರೆಕಾರ್ಡ್ ಅಂತಾನೆ ಅನ್ಬೋದು. ಇದು ಹೇಗೆ ಸಾಧ್ಯ ಅಂದ್ರೆ, ಸ್ಪೇಸ್ ಅಲ್ಲಿ ಮೈಕ್ರೋ ಗ್ರಾವಿಟಿ ಇರುತ್ತೆ. ಈಗ ನೀವು ಇಲ್ಲಿ ಏನು 70 kg 80 kg ತೂಕ ಹೊಂದಿರ್ತೀರಾ, ಸ್ಪೇಸ್ಗೆ ಹೋದಾಗ ಅದು 20 kg 30 kg ಅಷ್ಟು ಹಿಡಿಯುತ್ತೆ. ಅಂಡ್ ನೀವು ಬಹಳ ಈಸಿ ಎಫರ್ಟ್ ಅಲ್ಲಿ ತುಂಬಾ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ಮಾಹಿತಿ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.